ಆಂಜನೇಯನ ದರ್ಶನ ಆಯ್ತು. ಒಳ್ಳೆ ಪಾಯಿಂಟ್ ಹುಡುಕಿದ್ದಾರೆ, ಒಳ್ಳೆ ಚೆನ್ನಾಗಿತ್ತು. ಮೈಕ್ ಕನೆಕ್ಟ್ ಮಾಡೋದೇ ಮಾಡ್ತದೆ, ಈ ಗ್ಲೌಸ್ ಅಲ್ಲಿ ಮೈಕ್ ಹಾಕೊಳೋದೇ ಕಷ್ಟಕರು. ಲೊಕೇಶನ್ ಹೈಲಿ ಮಾಡಿಫೈಡ್ ಶಿಫ್ಟ್ ಇಯರ್. ಬ್ರೇಕ್ಫಾಸ್ಟ್ ಕೂತ್ಕೊಂಡಾಗ ನಾವು ಮಾತಾಡ್ತಾ ಇದ್ವಿ 820 ಇಶ್ಯೂ ಬಗ್ಗೆ. ದ ವರ್ಲ್ಡ್ ಆರ್ ವೆಹಿಕಲ್ 2023 ಬಿಫೋರ್ ವೆಹಿಕಲ್ ಎಲ್ಲ 820 ಕಂಪ್ಯಾಟಬಲ್ ಇರಲಿಲ್ಲ, 810 ಓನ್ಲಿ. ಹೋಂಡಾಸ್ ರಿಲಯಬಿಲಿಟಿ ಬಗ್ಗೆ ಮಾತಾಡಬೇಕಾದ್ರೆ ಇವಾಗ ನೋಡಿ 2000 ವೆನ್ ಇಟ್ ಇಸ್ ಲಾಂಚ್ ಹೋಂಡಾ CBR 250R, ಇಟ್ ವಾಸ್ 820 ಕಂಪ್ಯಾಟಬಲ್. ಯಾವ ರೀತಿ ಮೈಂಡ್ ಸೆಟ್ ಅವ್ರದ್ದು ಹೋಂಡಾ ಅವ್ರದ್ದು, ಹೌ ದೇ ಆರ್ ಪ್ರೆಡಿಕ್ಟಿಂಗ್ ದ ಫ್ಯೂಚರ್, ಮ್ಯಾನ್ ಈಸ್ ಪ್ಯೂರ್ ಕಮೆಂಡಬಲ್. ನಾವೇನೋ ಅನ್ಕೊಂಡಿದ್ವಿ ದಿಸ್ ಬೈಕ್ ಇಸ್ ಡಿಸ್ಕಂಟಿನ್ಯೂಡ್ ಬಟ್ ಸ್ಟಿಲ್ ರಿಲೆವೆಂಟ್. ಆ ವಿಷಯದಲ್ಲಿ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ಆಕ್ಚುಲಿ ಏನಂದ್ರೆ ನನ್ನ ಬೈಕ್ ಒಂದೇ ಯೂನಿಕ್ ಅನ್ಸುತ್ತೆ ನನಗೆ. ಬಿಕಾಸ್ ಐ ಲವ್ ಮೈ ಬೈಕ್. ಇಲ್ಲಿ ಒಂದೇ CBR ಇರೋದು, ಯಾಕಂದ್ರೆ CBR ಜಾಸ್ತಿ ಜನ ಇಟ್ಕೊಂಡಿಲ್ಲ. ಕೇರಳದಲ್ಲಿ ತುಂಬಾ ಕ್ರೇಜ್ ಇದೆ CBR ಬಗ್ಗೆ, ಇವಾಗಲೂ ಇದೆ. ದೇರ್ ಆರ್ ಫ್ಯೂ ಇನ್ಸ್ಟಾಗ್ರಾಮ್ ಅಫಿಷಿಯಲ್ ಗ್ರೂಪ್ಸ್. CBR 50Rಗೆ ಒಂದು ಒಳ್ಳೆ ಫ್ಯಾನ್ ಫಾಲೋವಿಂಗ್ ಕೇರಳದಲ್ಲಿ ನಾನು ನೋಡಿದ್ದೀನಿ. ಕರ್ನಾಟಕದಲ್ಲೂ ಗ್ರೂಪ್ಸ್ ಇದೆ, ನಾವು ಗ್ರೂಪಲ್ಲಿ ಇದ್ದೀವಿ. ಅಮೌಂಟ್ ಆಫ್ ಕ್ರೇಜ್ ಇನ್ ಈಚ್ ಆ್ಯಂಡ್ ಎವ್ರಿ ರೈಡರ್ ಈಸ್ ಅಪ್ ಟು ದ ನೆಕ್ಸ್ಟ್ ಲೆವೆಲ್ ಓನ್ಲಿ. ದೇ ವಾಂಟ್ ಟು ಕೀಪ್ ದೇರ್ CBR 250R ವೆರಿ ವೆಲ್. ಆ್ಯಂಡ್ ಇಂಜಿನ್ನ ರೀಬಿಲ್ಡ್ ಮಾಡಿರೋದು ನೋಡಿದ್ದೀನಿ. ಯಾರು ಸುಲಭವಾಗಿ ಅಷ್ಟು ಅಟೆನ್ಷನ್ ತೊಗೊಳಲ್ಲ. ಸಪೋಸ್ ಇಂಜಿನ್ ಫೇಲ್ ಆದರೆ ಅಥವಾ ಏನೋ ಮೆಕ್ಯಾನಿಕ್ ಮಾಡಿರೋ ಮಿಸ್ಟೇಕ್ಗಳಿಂದ ಇಂಜಿನ್ನು ರೀಬಿಲ್ಡ್ ಆಗಿದೆ, ಎಷ್ಟೊಂದು ಸಲ ಆಗಿದೆ. ಐ ಶುಡ್ ಸೇ ಒನ್ ಆಫ್ ದ ಗಾಯ್ ಇನ್ ದ CBR ಗ್ರೂಪ್ ಇನ್ ಬೆಂಗಳೂರು, he has done several times the engine rebuild for the CBR because of the negligence by mechanics, local mechanics or whoever has done work on that CBR. But reliability wise CBR ವೆರಿ ಗುಡ್. ನೀವು ನೋಡ್ಬೇಕಾದ್ರೆ ಆಶಿ ರೈಡ್ಸ್ ಅಂತ ಇನ್ಸ್ಟಾಗ್ರಾಮಲ್ಲಿ ಒಂದು ಅಕೌಂಟ್ ಇದೆ. ದಟ್ ಗಾಸ್ ಬಿಲ್ಡ್ ಅಪ್ ಇಸ್ ಇಂಜಿನ್ ಮೆನಿ ಅ ಟೈಮ್ಸ್. ಸೊ CBR ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ವೆರಿ ಗುಡ್. CBR ಅನ್ನೋದು ರಿಲಯಬಿಲಿಟಿ ವೈಸು ಆಮೇಲೆ ಟೆಕ್ನಾಲಜಿ ವೈಸು ತುಂಬ ಅಡ್ವಾನ್ಸ್ ಆಗಿತ್ತು. ಬಟ್ ಆಗ ಬಿಟ್ಟಾಗ ಅದು ಅಡ್ವಾನ್ಸ್ಡ್ ಆಗಿತ್ತು. ಓವರ್ ದ ಪೀರಿಯಡ್ ಆಫ್ ಟೈಮ್ ಇಟ್ ವಾಸ್ ರಿಕ್ವೈರ್ಡ್ ಆಫ್ LCD LED ಸ್ಕ್ರೀನ್ಗಳು ಕೊಡೋದು, ಕ್ಯೂಬ್ ಶಿಫ್ಟರ್ ಕೊಡೋದು, ಇದ್ಯಾವುದು ಹೋಂಡಾ ಮಾಡಲಿಲ್ಲ. I don't think so it is required for this vehicle. ಹೋಂಡಾ ಡಿಸ್ಕಂಟಿನ್ಯೂ ಮಾಡೋ ಬದಲು ಸ್ವಲ್ಪ ಆಡೆಡ್ ಫೀಚರ್ಸ್ ಕೊಟ್ಟಿದ್ರೆ ಅಟ್ಲೀಸ್ಟ್ ಈ ಮಾಡೆಲ್ನ ರಿಟೈನ್ ಮಾಡಿದ್ರು ಕೂಡ ಒಳ್ಳೆ ಕೆಲಸ ಆಗ್ತಿತ್ತು. ಅದು ಮಾಡಲಿಲ್ಲ.
ಸಿವೇರಲ್ಲಿ ಆವಾಗಲೇ ಕಂಬೈಂಡ್ ಎ ಬಿ ಎಸ್ ಬರ್ತಿತ್ತು. ಇದು ಸಿ ಕೆ ಡಿ ಬೇರೆ ಆಗಿತ್ತು, ಇಂಪೋರ್ಟ್ ಮಾಡಿ ಅಸೆಂಬಲ್ ಆಗ್ತಿತ್ತು. ಎಸ್ಪೆಷಲಿ ದಿಸ್ ಬೈಕ್ ವಿಚ್ ಐ ಓನ್, ಇಟ್ ಈಸ್ ಅ ಸಿ ಕೆ ಡಿ. ಆಮೇಲೆ ಕಂಬೈಂಡ್ ಎ ಬಿ ಎಸ್ ಇಯರ್ ಮೀನ್ಸ್ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಅಂತ ಹೇಳ್ತಾರಲ್ಲ, ಅದೇ ಥರನೇ ಸೇಮ್. ಬಟ್ ಇಯರ್ ಎ ಬಿ ಎಸ್ ಆ ಥರ ಕೆಲಸ ಮಾಡುತ್ತೆ. ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಈ ಆಕ್ಟಿವಲ್ಲೆಲ್ಲ ಬರುತ್ತಲ್ಲ, ಅವೆಲ್ಲ ಬ್ರೇಕಿಂಗ್ ಸಿಸ್ಟಮ್ನ ಆ್ಯಡ್ ಮಾಡ್ತಾ ಇದೆ. ಅಂದರೆ ಬ್ರೇಕ್ ಹಾಕಿದ್ರೆ ನಿಮ್ಮ ಬ್ಯಾಕ್ ಬ್ರೇಕ್ ಹಾಕಿದ್ರೆ ಫ್ರಂಟ್ ಬ್ರೇಕು ಅಪ್ಲೈ ಆಗ್ತಿತ್ತು ಗುಡ್ ಅಮೌಂಟ್ ಆಫ್ ಪ್ರೆಷರಲ್ಲಿ. ಬಟ್ ಎ ಬಿ ಎಸ್ಸು, ರೇರ್ ಎ ಬಿ ಎಸ್ಸು, ರೇರ್ ಬ್ರೇಕ್ ಯೂಸ್ ಮಾಡಿದಾಗ ಫ್ರಂಟ್ ಎ ಬಿ ಎಸ್ಸು, ಫ್ರಂಟ್ ಬ್ರೇಕ್ ಅಪ್ಲೈ ಆಗಿ ಎ ಬಿ ಎಸ್ಸು ವರ್ಕ್ ಆಗುತ್ತೆ ಅನ್ನೋದು ಅತ್ಯುತ್ತಮ ಟೆಕ್ನಾಲಜಿ ಅದು ಆವಾಗ. ಇದು ಪ್ಯೂರ್ ಕಂಟ್ರಿ ರೋಡ್ಸು, ಇಲ್ಲಿ ನೋಡ್ಕೊಂಡು ಓಡಾಡಬೇಕು. ನೋಡಿ ಎಷ್ಟು ಹಸಿರು, ಒಳ್ಳೆ ವ್ಯೂ ಪಾಯಿಂಟ್ ಬೇರೆ. ವ್ಯವಸಾಯ ಅನ್ನೋದು ಮಾಡೋರಿಗೆ ಕಷ್ಟ, ಬಟ್ ನೋಡೋರಿಗೆ ತುಂಬ ಕಣ್ಣಿಗೆ ತಂಪು ಕೊಡುತ್ತೆ, ಖುಷಿ ಆಗುತ್ತೆ. ನಾವು ಆರ್ ಎಂಟರಿಂಗ್ ಕೋಟೆ ಕಲ್ಲಪ್ಪ ಬೆಟ್ಟ. ವೆರಿ ನೈಸ್. ತುಂಬ ಚೆನ್ನಾಗಿದೆ ವ್ಯೂ. ನಮ್ಮ ಜೊತೆ ನಮ್ಮ ಟಿ ವಿ ಎಸ್ ಅಣ್ಣ ಜಾಯ್ನ್ ಆಗಿದ್ದಾರೆ. Oh, this guy has come up with the 360, Insta 360. That is very good. ನೋಡಿ ಹೇಗಿದೆ ಕೋಟೆ ಕಲ್ಲಪ್ಪನ ಬೆಟ್ಟದ ರೋಡು, ಸೂಪರ್ ಆಗಿದೆ. ಓಕೆ, we are stopping.